ವಿಷಯ ಗೊತ್ತಾತೇನೆ ಸಹನಾ. ವಿಷಯ ಗೊತ್ತಾದಾಗಿಂದ ನನಗೆ ಪಿಕ್ಕು ಪಿಕ್ಕು ಅಂತೈತೆ ಕಣೆ. ಎಲ್ಲಿ ಅವ್ರ ಅಪ್ಪ ಅಮ್ಮ ಬಂದು ನಮ್ಮ ಮನೆಗೆ ಬಂದು ಹೇಳ್ತಾರೋ ನಿಮ್ಮಿಂದನೇ ನಮ್ಮ ಮಗಳು ಹಿಂಗೆಲ್ಲ ನಿಮ್ಮ ಮಕ್ಕಳು ಎಲ್ಲ ಹೇಳ್ಕೊಟ್ಟಿರೋದು. ನನ್ನ ಮಗಳಿಗೆ ಏನು ಗೊತ್ತಿರಲಿಲ್ಲ, ಎಲ್ಲ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಅಂತ ಸೋಷಿಯಲ್ ಮೀಡಿಯಾ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದು ನಿನ್ನ ಮಗಳೇ ಅಂತೇಳಿ ಎಲ್ಲಿ ನಮ್ಮ ಅಮ್ಮ ಅಪ್ಪನ ಹತ್ರ ಚಾಡಿ ಹೇಳ್ತಾರೋ. ಆಮೇಲೆ ಎಲ್ಲಿ ನಮ್ಮ ಅಮ್ಮ ಅಪ್ಪ ನನ್ನ ಕಾಲೇಜ್ ಬಿಡಿಸಿ ಮನೆಗೆ ಇಟ್ಕೋತಾರೋ ಅಂತ ತುಂಬ ಭಯ ಆಗಿದೆ ಕಣೆ. ನನಗೂ ಅದೇ ಭಯ ಆಯ್ತಾಗಲಿ, ಆದರೂ ನಾವೇನು ಎದ್ರುಕೊಂಬದು ನಾವೇನು ಮಾಡಿಲ್ಲ ಬಿಡಿ. ನಾವು ಸೋಷಿಯಲ್ ಮೀಡಿಯಾ ಇನ್ಸ್ಟಾಲ್ ಮಾಡ್ಕೊ ಅಂತ ಅಷ್ಟೇ ಹೇಳಿದ್ದು. ಅವಳು ಈ ಥರ ಎಲ್ಲ ಫೋಟೋ ಕಳಿಸ್ಕೊ ಅಂತ ನಾವೇನು ಹೇಳಿಲ್ವಲ್ಲ. ಯಾರ ಜೊತೆನೋ ಚಾಟ್ ಮಾಡ್ತಿದ್ದೀನಿ ಅಂದ್ಲು, ಸರಿ ಮಾಡ್ಕೊಂಡ್ವಿ. ಅದಕ್ಕೆ ನಮ್ಗೆ ಯಾರು ಬಿದ್ದಿಲ್ಲ, ನಿನಗೆ ಬಿದ್ದಿದ್ದಾರೆ ನಿನ್ನ ಅದೃಷ್ಟ, ಚಾಟ್ ಮಾಡ್ಕೊಳ್ಳಮ್ಮ ಅಂದ್ವಿ. ನಾವೇನು ಅವಳಿಗೆ ಫೋಟೋ ಎಲ್ಲ ಕಳಿಸು ಅಂತೆಲ್ಲ ನಾವೇನು ಹೇಳಿದ್ವಾ? ಅದು ಅವಳು ಸ್ವಂತ ಬುದ್ಧಿಯಿಂದ ಮಾಡಿರೋದಲ್ಲ, ನಾವೇ ಎದ್ರುಕೋಬೇಕು ಸುಮ್ಮನಿರೇ. ಆದರೂ ನಿನ್ನಷ್ಟು ಧೈರ್ಯ ನನಗಿಲ್ಲ ಕಣೆ ಚಂದನ. ಅಯ್ಯೋ ಯಾಕೆ ಎದ್ರುಕೊಂತೀಯ, ಸುಮ್ಮನಿರೇ. ನಾವೇನು ಅವಳಿಗೆ ಯಾರ ಜೊತೆ ನನ್ನ ಚಾಟ್ ಮಾಡಮ್ಮ, ಎಲ್ಲ ಫೋಟೋ ಕಳ್ಸಮ್ಮ, ಅವನ ಜೊತೆಗೆ ಅಲ್ಲೇ ಹೊಡಿಯಮ್ಮ, ರಾತ್ರಿ ಹೊತ್ತಾಗೆಲ್ಲ ಕುತ್ಕೊಂಡು ಅಂತ ನಾವೇನು ಹೇಳಿದ್ವಾ? ಅದು ಅವಳು ಸ್ವಂತ ವಿಚಾರ, ಅವಳು ಮಾಡ್ಕೊಂಡಿರೋದು. ನಾವೇನು ಯಾವ ತಪ್ಪು ಮಾಡಿಲ್ಲ. ಯಾರು ಬಂದರೂ ನೀನೇನು ಎದ್ರುಕೋಬೇಡ, ನಾನೇನು ಇದೇ ಥರನೇ ಮಾತಾಡೋದು. ಆದರೂ ನನಗೆ ಯಾಕೋ ಭಯ ಆಗುತ್ತೆ ಕಣೆ. ಒಂದ್ಸರಿ ಅವ್ರ ಮನೆಗೆ ಹೋಗಿ ಅವಳನ್ನ ಮಾತಾಡಿಸ್ಕೊಂಬರಂ ಬಾರಿ. ಅವಳ ಪರಿಸ್ಥಿತಿ ಹೆಂಗಿದೆ ಅಂತ ಗೊತ್ತಾಗುತ್ತೆ, ಅವಳು ನೋಡ್ದಂಗೆ ಆಗುತ್ತೆ. ದಡ್ಡಿ ಅಲ್ಲಿ ಹೋದ್ರೆ ಸುಮ್ಮನೆ ಬಿಡ್ತಾರೇನೆ ನಮ್ಮನ್ನು. ಅವ್ರ ಅಪ್ಪ ಅವ್ರಮ್ಮ ಯಾಕೋ ಸುಗಿಯಲ್ವಾ? ಈಗ ನಿಮ್ಮಿಂದನೇ ನಮ್ಮ ಹುಡುಗಿ ಹಾಳಾಗಿರೋದಂತ ನಾವೇ ಬೇಕಂತಾನೆ ಹೋಗಿ ಅದೇನೋ ಉತ್ತದೊಳಗೆ ಕೈ ಇಟ್ಟು ಆವಿ ಎತ್ತದಂಗೆ ಆಗಲ್ವೇನೆ? ಅಲ್ಲ ಅದೇನೋ ಕರೆಕ್ಟು. ನಾವು ಅವ್ರ ಮನೆ ಬಾಗ್ಲಕ್ಕೆ ಹೋದ್ರೆ ಅವ್ರು ನಮ್ಮನ್ನು ಬೈದೇ ಬಿಡ್ತಾರ. ಆದರೂ ಯಾಕೋ ಅವಳನ್ನ ನೋಡ್ಬೇಕನ್ಸುತ್ತೆ ಕಣೆ ಚಂದನ. ಬಾರೆ ಹೋಗೋಣ ಪ್ಲೀಸ್ ಕಣೆ. ಅವಳು ನಮ್ಮ ಫ್ರೆಂಡ್ ಅಲ್ವೇನೆ, ಪ್ಲೀಸ್. ನಮ್ಮಿಂದ ಅವಳು ಪಾಪ ಹಿಂಗೆ ಆಗಿದ್ದಾಳೆ. ನಾವು ಅವಳಿಗೆ ಈ ಥರ ಎಲ್ಲ ಪಾಪ ತೋರಿಸ್ಕೊಡ್ಬಾರ್ದಿತ್ತು. ಎಷ್ಟು ಚೆನ್ನಾಗಿ ಓದ್ತಿಲ್ಲಲ್ವೇನೆ? ಏನು ಅಮ್ಮವ್ರಿಗೆ ಕನಿಕರ ಉಕ್ಕಿ ಹರಿತಾ ಐತೆ ಸಹನಾ ಮೇಡಮ್ ಅವ್ರಿಗೆ? ಆಗಲ್ಲ ಕಣೆ. ಎಷ್ಟೇ ಆಗಲು ಅವಳು ನಮ್ಮ ಜೊತೆಗತಿ ಅಲ್ವೇನೆ, ನಮ್ಮ ಫ್ರೆಂಡ್ ಅಲ್ವೇನೆ. ಪಾಪ ಅವಳು ನಮ್ಮನ್ನು ಎಷ್ಟು ನಂಬಿದ್ಲು. ನಾವು ಏನೇನು ಹೇಳ್ಕೊಟ್ವ ಎಲ್ಲನೂ ಇನ್ಸ್ಟಾಲ್ ಮಾಡಿಕೊಟ್ಲು, ಅದೇ ಥರ ಮಾಡಿದ್ಲು, ಚಾಟ್ ಮಾಡಿದ್ಲು, ಎಲ್ಲ ಮಾಡಿದ್ಲು. ಪಾಪ ಅಯ್ಯೋ ಅನಿಸುತ್ತೆ ಕಣೆ. ಇವಾಗ ಕಷ್ಟದಲ್ಲಿದ್ದಾಳೆ. ಬಾರೆ ಒಂದೇ ಒಂದು ಸರಿ ಹೋಗಿ ಮುಖ ನೋಡ್ಕೊಂಬರೋಣ. ದಡ್ಡಿ ಏನು ತಿಳಿದವ್ರ ಥರ ಮಾತಾಡಬೇಡ ಕಣೆ. ನಾವು ಅವ್ರ ಮನೆ ಬಾಗ್ಲಕ್ಕೆ ಹೋದ್ರೆ ಅವ್ರು ಸುಮ್ಮನೆ ಬಿಡ್ತಾರೇನೆ? ಏನು ನಂಬಿಕೆ ಐತೆ ನೋಡು. ಇದುವರೆಗೂ ಅವ್ರಿಗೆ ವಿಚಾರ ಗೊತ್ತಾದರೂ ಅವ್ರು ನಮ್ಮ ಹತ್ರ ಏನು ಬಂದಿಲ್ಲ. ಅಂದರೆ ಅವರು ಒಳ್ಳೆ ಅಪ್ಪ ಅಮ್ಮ ಕಣೆ. ಅವ್ರು ಆ ಥರ ಎಲ್ಲನ ಗಲಾಟೆ ಗದ್ಲಕ್ಕೆಲ್ಲ ಹೋಗಲ್ಲ ಅನಿಸುತ್ತೆ. ಆದರೂ ಯಾಕೋ ನನ್ನ ಮನಸ್ಸು ತಡಿತಿಲ್ಲ ಕಣೆ. ಅದಕ್ಕೆ ಹೋಗಿದ್ದೀಯ, ನಾನು ನೋಡ್ಕೊಂಬರ್ಬೇಕು ಅನಿಸುತ್ತೆ. ನೀನು ಬಂದರೆ ಬಾ, ಬಿಟ್ಟರೆ ಬಿಡು. ನಾನೊಂದು ಬೈದ್ರು ಬೈಲಿ ನೋಡೋಣ, ಅವಳನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಯಾಕೋ ನನ್ನ ಮನಸ್ಸು ತಡಿತಿಲ್ಲ. ಲೇ ಇರೇ ಸಹನ, ಹಾಗಾದರೆ ನಾನು ಬರ್ತೀನಿ ನೋಡೋಣ. ಆದರೆ ನಾನು ಮಾತ್ರ ಅವ್ರ ಅಪ್ಪ ಅವರಮ್ಮ ಏನಾದರೂ ಅಂದರೆ ಸುಮ್ಮನೆ ಬಿಡಲ್ಲ ನೋಡು. ನಾನೇ ನೀನು ಬಲವಂತ ಮಾಡಲ್ಲ. ನಿನ್ಗೆ ಇಷ್ಟ ಇದ್ರೆ ಬಾ, ಇಲ್ಲಾಂದರೆ ಬಿಡು. ನನಗೆ ಯಾಕೋ ದೀನ್ ನೋಡಿ ಮಾತಾಡಿಸ್ಬೇಕು ಅನ್ಸುತ್ತೆ. ಪಾಪ ಇಂಥ ಕಷ್ಟ ಕಾಲದಲ್ಲೂ ನಾವು ಅವಳಿಗೊಂದಿಷ್ಟು ಸಮಾಧಾನ ಹೇಳಿಲ್ಲ ಅಂದರೆ ಅವಳು ಪಾಪ ಏನು ಅನ್ಕೋತಾಳೆ ಹೇಳು. ನಾನು ಹೋಗ್ತೀನಿ, ನೀನು ಇಷ್ಟ ಇದ್ರೆ ಬಾ, ಬಿಟ್ಟರೆ ಬಿಡು. ನಾನೇ ನೀನು ಬಲವಂತ ಮಾಡಲ್ಲ. ಸರಿ ನಾನು ಬರ್ತೀನಿ. ಇರೇ ಮಾರಾಯ್ತಿ ಏನಂಗೆ ದಿಯಾ ಅಂತಾಳಂಗೇನು? ಅವಳದು ಏನು ಮುಡಿ ಮಾಡ್ತಾಳೋ, ಎಲ್ಲರಿಗೂ ಮುಡಿ ಮಾಡಿಬಿಡ್ತಾಳೆ. ದಿಯಾ 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 ಯಾರಮ್ಮ ನೀವು? ಅಜ್ಜಿ ನಾವು ದಿಯನ್ ಫ್ರೆಂಡ್ಸ್ ಅಜ್ಜಿ. ದಿಯಾ ಇದ್ದಾಳ ಅಜ್ಜಿ? ಅವಳು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನು ಮಾಡ್ತಿದ್ದಾಳೆ ಅಜ್ಜಿ? ಇದ್ದಾಳೆ ಕಣಮ್ಮ, ಒಳಗಿದ್ದಾಳೆ. ಏನೋ ಆತಕ್ಕೆ ಸಾಯಂಗೂ ಇಲ್ಲ, ಇತ್ತಕ್ಕೆ ಬೇಯಂಗೂ ಇಲ್ಲ ಅಮ್ಮಂಗೆ ಆಗ್ಯದ ಅವಳು ಪಾಡು. ಏನೋ ಅರೆ ಜೀವ ಕೈಯಾಗಿ ಹಿಡ್ಕೊಂಡು ಐತಿ. ನಾನು ಅವತ್ತಿಗೆ ಅವಳನ್ನ ಕಾತ್ಕೊಂಡಿದ್ದೀನಿ. ಇಲ್ಲಾಂದರೆ ನನ್ನಿಂದ ಯಾರಿಗೂ ಕಷ್ಟ ಬೇಡ ಅಂತನ ಅವಾಗೆ ಹೋಗಕ್ಕೆ ಹೊರಟಿದ್ಲಮ್ಮ. ನಮಗೆ ತುಂಬ ಭಯ ಆಗುತ್ತಮ್ಮ. ಇಲ್ಲಿಗೆ 4-5 ದಿನ ಆಗೈತೆ, ಅವಳು ಊಟನೇ ಮಾಡಿಲ್ಲಮ್ಮ. ಪಾಪ ಬರೀನ ಅಪ್ಪ ಅಮ್ಮಂಗೆ ತೊಂದರೆ ಕೊಟ್ಟನಲ್ಲ ಅಂತನ ಅದೇ ಕೊರಗಲ್ಲೇ ಇದ್ದಾಳೆ ಕಣಮ್ಮ. ಯಾವಾಗ ಒಂದು ಸ್ವಲ್ಪ ಹೊತ್ತು ಬುಕ್ ಹಿಡ್ಕೊಂತಾಳೆ, ಆದರೂ ಓದೋ ಮನ್ಸಾಗಲ್ಲ. ಹಿಂಗೆ ಐತೆ ಕಣಮ್ಮ. ಆ ಹುಡ್ಗಿನ ನೋಡೋಕ್ಕಾಗಲ್ಲ ಕಣ್ರಮ್ಮ. ನೀವನ ಒಂದಿಕ್ಕೆ ಬಂದು ಬುದ್ಧಿ ಹೇಳೋಗ್ರಮ್ಮ. ಅದಕ್ಕೆ ಅಜ್ಜಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀವೇನ್ರಮ್ಮ ಇನ್ನು ಯಾರ ಮಂತನ ಹಾಳು ಮಾಡ್ಬೇಕಂತ ಬಂದಿದ್ರಮ್ಮ? ಏನು ಮಾತಾಡ್ತಿದ್ಯಾ ಸರಳ? ಆ ಮಕ್ಕಳು ದಿಯನ್ ಫ್ರೆಂಡ್ಸ್ ಅಂತೆ. ಪಾಪ ಅವಳನ್ನ ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದಾರೆ. ನಾನೇನೆ ಅವಳು ತುಂಬ ಕೊರಗ್ತಾಳೆ, ನೋವು ಮಾಡ್ಕೊಂಡಾಳ ಕಣಮ್ಮ. ಬೇಜಾರಾಗೇಳೆ. ಮಾತಾಡ್ಸಿ ನೀವು ಸಮಾಧಾನ ಹೇಳೋಗ್ರಮ್ಮ ಅಂತ ಅನ್ನಮ್ಮ. ನೀನೇನೆ ಯಾರ ಮಂತನ ಹಾಳು ಮಾಡಕ್ಕೆ ಬಂದಿದ್ರಮ್ಮ ಅಂತ ಅವ್ರ ಮೇಲೆ ಹೋಗ್ತೀಯಲ್ಲ ಸರಳ? ನಿಂಗೆ ಗೊತ್ತಿಲ್ಲತೆ, ನೀನು ಸುಮ್ಕಿರು. ಇವತ್ತು ನಮ್ಮ ದಿಯಮ್ ಕೆಟ್ಟೋಗೋಕ್ಕೆ ಇವರಿಬ್ಬರೇ ಕಾರಣ. ಆಂಟಿ ನಾವು ಸೋಷಿಯಲ್ ಮೀಡಿಯಾ ಹೆಂಗೆ ಯೂಸ್ ಮಾಡೋದಂತ ಅಷ್ಟೇ ಹೇಳ್ಕೊಟ್ಟಿದ್ದು ಆಂಟಿ. ಆದರೆ ಈ ಥರ ಎಲ್ಲ ಫೋಟೋಸ್ ಎಲ್ಲ ಕಳಿಸು, ಈ ಥರ ಚಾಟ್ ಮಾಡು, ಈ ಥರ ಗೊತ್ತು ಗುರಿ ಇಲ್ದವ್ರಿಗೆಲ್ಲ ಇದನ್ನು ಮಾಡು ಅಂತ ನಾವು ಯಾವತ್ತೂ ಹೇಳ್ಕೊಟ್ಟಿಲ್ಲ ಆಂಟಿ. ಈಗಿನ ಟೆಕ್ನಾಲಜಿ ಯಾವ ಥರ ಇದೆ ಅದನ್ನ ಯಾವ ಥರ ಯೂಸ್ ಮಾಡ್ಬೇಕಂತ ಅಷ್ಟೇ ಹೇಳ್ಕೊಟ್ಟಿದ್ದು ಆಂಟಿ. ನೀವು ನಮ್ಮನ್ನು ತಪ್ಪಾಗಿ ತಿಳ್ಕೊಬೇಡಿ ಆಂಟಿ, ಪ್ಲೀಸ್ ಆಂಟಿ. ಹೌದು ಆಂಟಿ, ನಾವು ಹೆಂಗೆ ಟೆಕ್ನಾಲಜಿ ಯೂಸ್ ಮಾಡ್ಬೇಕಂತ ಹೇಳ್ಕೊಟ್ವಿ. ಆದರೆ ಚಾಟ್ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡು ಅಂತಲೇ ನಾವು ಹೇಳಿದ್ದ ಆಂಟಿ. ನೀವು ನಮ್ಮನ್ನು ತಪ್ಪು ತಿಳ್ಕೊಬೇಡಿ ಆಂಟಿ, ಪ್ಲೀಸ್ ಆಂಟಿ. ಹೌದು ಆಂಟಿ, ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರ ಬಗ್ಗೆ ಅಷ್ಟೇ ಆಂಟಿ ಹೇಳ್ಕೊಟ್ಟಿದ್ದು. ಆದರೆ ನೀವು ನೋಡಿದರೆ ನಮ್ಮಿಂದನೇ ಎಲ್ಲ ಅಂತ ಮಾತಾಡ್ತಿರಲ್ಲ ಆಂಟಿ. ಅವಳಿಗೆ ನಮಗೆ ನೋಡದೆ ಇರೋಕ್ಕಾಗಲಿಲ್ಲ ಆಂಟಿ. ನಾವು ತಪ್ಪು ಮಾಡಿದ್ದನ್ನು ಒಪ್ಕೊಂಡಿದ್ದೀವಿ ಆಂಟಿ. ಆದರೆ ಈ ಥರ ಫೋಟೋಸ್ ಕಳ್ಸೋದಕ್ಕೆಲ್ಲ ನಾವೇನು ಅವಳಿಗೇನು ಕುಮ್ಮ ಕೊಟ್ಟಿಲ್ಲ ಆಂಟಿ, ನಂಬಿ ಆಂಟಿ. ಅಮ್ಮ ಕಾಲೇಜಿಗೆ ಬಂದಾಗೆಲ್ಲ ಕ್ಲಾಸಿಗೆ ಬಂಕ್ ಕೊಡ್ದು ಪೀರಿಯಡ್ಸ್ ಎಲ್ಲ ತಪ್ಪಿಸ್ಕೊಂಡು ನಿಮ್ಮಿಂದ ತಾನೇ ಅವ್ಳು ಬರ್ತಿದ್ದಿದ್ದು ಪಾಠ ಕೇಳ್ದಂಗೆ. ನೀವೇನು ಮಾಡಕ್ಕೆ ಹೋಗ್ತಿದ್ರಮ್ಮ? ಅದು ಆಂಟಿ ನಮಗೆ ಸ್ವಲ್ಪ ರೀಲ್ಸ್ ಮಾಡೋ ಹುಚ್ಚ ಆಂಟಿ. ಅದಕ್ಕೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ವಿ. ಅವಳು ನಮ್ಮನ್ನು ನೋಡಿ ಕಲ್ತ್ಕೊಂಡ್ಲು ಕಣ ಆಂಟಿ. ಮತ್ತೆ ನಿಮ್ಮನ್ನು ನೋಡೇ ಎಲ್ಲ ಕಲ್ತಾಳೆ. ಇವಾಗ ನಿಮ್ಮಿಂದ ಹಾಳಾಗಿ ಹೋಗ್ಯಾಳೆ, ಮತ್ತೆ ನಮ್ಮಿಂದ ಏನೂ ಆಗಿಲ್ಲ ಆಂಟಿ ಅಂತ ಬಂದಿದ್ರಮ್ಮ. ಇದಕ್ಕೆ ನಾನೇನು ಹೇಳ್ಬೇಕು ಹೇಳ್ರಿ?
ಅಲ್ಲಮ್ಮ, ನೋಡಿದ್ರಲ್ಲ ಎಂಥ ಕಷ್ಟ ಬಂದೈತೆ. ಹೆಣ್ಮಕ್ಳಿಗೆ ಈ ಥರ ಕಷ್ಟ ಬಂದರೆ ಯಾರನ್ನ ಸಹಿಸ್ಕೊಂತಾರೆ ಹೇಳಮ್ಮ? ಇದೇ ಪರಿಸ್ಥಿತಿಗೆ ನೀವಿದ್ದಿದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಹೆಂಗಾಗ್ತಿತ್ತು, ನಿಮ್ಮ ಮನಸ್ಥಿತಿ ಹೆಂಗಿರ್ತಿತ್ತು ಹೇಳ್ರಿ, ಯೋಚನೆ ಮಾಡಿರಿ. ಇವಾಗ ನಮ್ಮ ದಿಯಾ ಆಗೋತ್ತಿಗೆ ಏನೋ ನಾವೆಲ್ಲ ಧೈರ್ಯ ಹೇಳೋತ್ತಿಗೆ ಹಿಂಗಿದ್ದಾಳೆ. ಅದೇನೆ ಇಂಥ ಕಷ್ಟ ಬೇರೆ ಯಾವ ಹೆಣ್ಮಕ್ಳಿಗೆ ಬಂದಿದ್ರು ಇರ್ತಿರ್ಲಿಲ್ಲ ಕಣ್ರಮ್ಮ. ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು ಎಲ್ಲ ಹೇಳ್ಕೊಡ್ಬೇಕಾದ್ರೆ. ಪ್ಲೀಸ್ ಆಂಟಿ, ನಮಗೆ ಏನು ತಪ್ಪು ಮಾಡಿದ್ವಿ ಅಂತ ಅರ್ಥ ಆಗಿದೆ ಆಂಟಿ. ನಮಗೆ ಕ್ಷಮಿಸ್ಬಿಡಿ ಆಂಟಿ. ದಿಯಾ ಹತ್ರ ಮಾತಾಡಕ್ಕೆ ಬಿಡಿ ಆಂಟಿ, ಪ್ಲೀಸ್ ಆಂಟಿ. ಸರಳ, ಆ ಮಕ್ಕಳಿಗೆ ಏನು ತಪ್ಪು ಮಾಡ್ಯಾವ ಅಂತ ಅರ್ಥ ಆಗೈತೆ ಬಿಡಿ. ಹೋಗ್ಲಿ, ದಿಯಾ ಅವ್ರ ತಗಾದರೂ ಮಾತಾಡಿದರೆ ಸಮಾಧಾನ ಆಗ್ತಾಳೇನೋ. ಅವಳ ಪಾಪಿ ಏನು ಉಂಡಿಲ್ಲ ತಿಂದಿಲ್ಲ, ಸರಿ ಹೋಗ್ತಾಳೇನು ಬಿಡಿ. ಹೋಗ್ಲಿ ಮಾತಾಡ್ಕೊಂಬ್ಲಿ. ಹೊತ್ತಾಗಿ ಏನಕ್ಕ ಮಾತಾಡಕ್ಕೆ ಬಿಡೋದು? ಇನ್ನೂ ಅವಳೇನೋ ಸರಿ ಹೋಗ್ತಿರೋಳನ್ನ ಇನ್ನೂ ಕೆಡ್ಸಕ್ಕೆ ಬಂದಾರೇನೋ ಇವರು. ಈ ಥರ ಎಲ್ಲ ನಮ್ಮನ್ನು ತಪ್ಪು ತಿಳ್ಕೊಬೇಡಿ ಆಂಟಿ. ನಾವು ಹೆಣ್ಮಕ್ಳಲ್ವಾ ಆಂಟಿ? ಇನ್ನೊಬ್ರಿಗೆ ಕಷ್ಟ ಆದಮೇಲೆ ನಮಗೂ ನಮ್ಮ ತಪ್ಪಿನ ಏನು ತಪ್ಪು ಮಾಡಿದ್ವಿ ಅಂತ ಅರಿವಾಗಿದೆ. ಪ್ಲೀಸ್ ನಮ್ಮನ್ನು ನಂಬಿ ಆಂಟಿ. ಆ ಥರ ಎಲ್ಲ ಏನು ಹೇಳ್ಕೊಡಲ್ಲ ಆಂಟಿ. ಹೌದು ಆಂಟಿ, ನಾವೇನು ತಪ್ಪು ಮಾಡಿದ್ವಿ, ಮುಂದೆ ಅವಳಿಗೆ ಬಂದಿರೋ ಸ್ಥಿತಿ ನಮಗೂ ಬರ್ಬೋದೇನೋ ಅಂತ ನಮ್ಗೆ ಅರ್ಥ ಆಗಿದೆ. ಪ್ಲೀಸ್ ನಮ್ಮನ್ನು ನಂಬಿ ಆಂಟಿ. ಅವಳ ಹತ್ರ ಮಾತಾಡಕ್ಕೆ ಬಿಡಿ ಆಂಟಿ. ಅಲ್ಲ, ಆ ಮಕ್ಕಳು ತಪ್ಪು ಏನಂತ ಅರ್ಥ ಆಗೈತೆ ಬಿಡಿ. ಹೋಗ್ಲಿ, ಸುಮ್ಮನಾಗೆ ಮಾತಾಡಲಿ. ನಮ್ಮ ದಿಯಾನು ಒಂದು ಸ್ವಲ್ಪ ಸಮಾಧಾನ ಆಗ್ತಾಳೆ. ಸರಿ, ಮಾತಾಡಕ್ಕೆ ಬಿಡ್ತೀನಿ. ಏನಾನ ಇಲ್ಲದ ಬಲ್ಲದೆಲ್ಲ ಹೇಳ್ಕೊಟ್ಟು ನಮ್ಮ ದಿಯಮ್ಮನ ಏನಾನ ಮತ್ತೆ ಕೆಡಿಸಿದ್ರು ಅಷ್ಟೇ ನೋಡು. ಅವಳ ಮನಸ್ಸು ಕೆಡ್ಸೋ ಅಂಥದ್ದು ಏನಾದರೂ ಮಾತಾಡಿದರೆ ನಾನು ಮಾತ್ರ ಸುಮ್ಮನಿರಲ್ಲ. ನಿಮ್ಮ ಅಪ್ಪ ಅಮ್ಮಗಳ ತಕ್ಕೆ ಬರ್ತೀನಿ. ಇಲ್ಲ ಆಂಟಿ, ಆ ಥರ ಏನು ನಾವು ಮಾತಾಡಲ್ಲ ಆಂಟಿ. ನಮಗೂ ಬುದ್ಧಿ ಬಂದಿದೆ. ಪ್ಲೀಸ್ ಆಂಟಿ, ದಿಯಾನ್ ನೋಡಕ್ಕೆ ಬಿಡಿ ಆಂಟಿ. ಒಂದೇ ಒಂದು ಸರಿ ಮಾತಾಡಿಸ್ತೀವಿ ಆಂಟಿ. ಬಿಡೇ ಸರಳ, ಹೋಗ್ಲಿ. ನಮ್ಮ ದಿಯಾನು ಬೇಜಾರಾಗಿಳೆ. ಇವ್ರು ನೋಡಿದ್ರೆ ಒಂದಿಟ್ಟು ಸಮಾಧಾನ ಆಗ್ತಾಳೆ. ಒಪ್ಕೇಳೆ. ಸರಿ ಆಯಿತು, ಹೋಗಿ ಮಾತಾಡಿ. ಸರಿ ಅಮ್ಮ, ಕರಿತೀನಿ. ನೀವನ ಒಂದಿಟ್ಟು ಅವಳಿಗೆ ಸಮಾಧಾನ ಮಾಡೋಗ್ರಮ್ಮ. ಸರಿ ಅಜ್ಜಿ, ಆಯಿತು. ದಿಯಾ, ಯಾರೋ ನಿನ್ನ ಜೊತೆಗತ್ತೇರಂತೆ ಬಂದರ್, ಬಾರಮ್ಮ. ಯಾಕ್ರೆ ಬಂದ್ರಿ? ನಾನು ಇನ್ನೂ ಬದುಕಿದ್ದೀನೋ ಸತ್ತಿದ್ದೀನೋ ಅಂತ ನೋಡಕ್ಕೆ ಬಂದ್ರೇನೆ? ಪ್ಲೀಸ್ ಕಣೆ, ಅಳ್ಬೇಡ ಕಣೆ. ನಾವು ಏನು ತಪ್ಪು ಮಾಡಿದ್ವಿ ಅಂತ ನಮಗೆ ಗೊತ್ತಾಯಿತು. ನಾವು ಸೋಷಿಯಲ್ ಮೀಡಿಯಾ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಿದ್ದೆ ತಪ್ಪಾಯಿತು ಕಣೆ. ಹ್ಞೂ ಕಣೆ, ನಾವು ಹೆಂಗೆ ಯೂಸ್ ಮಾಡ್ಬೇಕಂತ ಹೇಳ್ಕೊಟ್ವಿ. ಅದ್ರಲ್ಲಿ ವೀಡಿಯೋಸು ರೀಲ್ಸು ಯಾವ ಥರ ಮಾಡೋದು, ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಟ್ವಿ. ಫ್ರೆಂಡ್ ರಿಕ್ವೆಸ್ಟ್ ಬರ್ತವೆ, ಫ್ರೆಂಡ್ಸ್ ಮಾಡ್ಕೊಬೋದು ಅಂತ ಹೇಳ್ಕೊಟ್ಟವ್ರು ನಾವೇ ಕಣೆ. ಆದರೆ ಈ ಥರ ಎಲ್ಲ ಅನಾಹುತ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ಕಣೆ. ಪ್ಲೀಸ್ ಕಣೆ, ನಮ್ಮನ್ನು ನಂಬೆ. ಏನೋ ನೀವು ಹೇಳಿದ್ರಿ, ನಾನು ಮಾಡಿಕೊಂಡೆ. ನಾನು ಒಳ್ಳೆಯವರೇ ಇರ್ಬೋದು ಅಂತ ನಂಬಿಟ್ಟು ಎಲ್ಲನೂ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕಳಿಸ್ಬಿಟ್ಟು ನೋಡ್ರೆ ಇವಾಗ ನನ್ನ ಭಾಳ ಹೆಂಗಾಗಿದೆ. ನಮಗೂ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಕಣೆ. ನಮ್ಗೆ ಯೂಸ್ ಮಾಡೋದು ಅಷ್ಟೇ ಗೊತ್ತಿತ್ತು ಕಣೆ, ಈ ಥರ ಎಲ್ಲ ಮಾಡ್ಬೇಕಂತ. ಆದರೆ ನಮ್ಗೆ ಯಾರೂ ಈ ಥರ ಮೋಸ ಮಾಡಿರಲಿಲ್ಲ ಕಣೆ. ನಮಗೆ ಇದೆಲ್ಲ ಗೊತ್ತಿರಲಿಲ್ಲ ಕಣೆ. ಈ ಥರನೂ ಚೀಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನಮಗೆ ಗೊತ್ತಿರಲಿಲ್ಲ ಕಣೆ. ಏನೋ ಬಿಡು, ಯಾರೋ ಆಡಿದ ಆಟಕ್ಕೆ ಬಲಿಯಾಗಿದ್ದು ನಾನು. ಹೌದು ಕಣೆ, ನಮಗೇನು ಗೊತ್ತಿರಲಿಲ್ಲ ಕಣೆ ಈ ಥರ ಆಗುತ್ತೆ ಅಂತ. ಈ ಥರನೂ ಎಲ್ಲ ಚೀಟ್ ಮಾಡ್ಬಿಡ್ತಾರೆ. ಇದು ಚೀಟ್ ಮಾಡೋಕ್ಕೋಸ್ಕರನೇ ಈ ಥರ ಎಲ್ಲ ಹುಟ್ಟಿರ್ತಾರೆ ಅಂತ ನಮಗೂ ಗೊತ್ತಿರಲಿಲ್ಲ ಕಣೆ. ನಂಬೆ ನಮ್ಮನ್ನು ಪ್ಲೀಸ್ ಕಣೆ. ಅದಕ್ಕೆ ನೀನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಕಣೆ. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಬೈತಾರಂತ ಗೊತ್ತಿದ್ರು ನಿನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಯಾಕಂದರೆ ಈ ಥರ ತೊಂದರೆ ಇವಾಗ ನಿನಗಾಗೈತೆ. ಅದೇ ಮುಂದೆ ಒಂದಿನ ನಾವು ಇದೇ ಥರ ಕಂಟಿನ್ಯೂ ಮಾಡಿದರೆ ನಮಗೂ ಆಗ್ಬೋದಂತ ಅರ್ಥ ಆಯಿತು ಕಣೆ. ಅದಕ್ಕೆ ನೀನು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮನ್ನು ತಪ್ಪಾಗಿ ತಿಳ್ಕೊಬೇಡ ಕಣೆ, ಪ್ಲೀಸ್ ಕಣೆ. ಆಯಿತು ಬಿಡಿ, ಏನೋ ಆಗಿದ್ದಾಯ್ತಲ್ಲ. ಇವಾಗ ಆಗಿರೋದನ್ನೆಲ್ಲ ನಾನೇ ಅನುಭವಿಸ್ಬೇಕು. ನನ್ನ ಕಷ್ಟ ನೀವು ಯಾರಾದರೂ ತಗೊಳಕ್ಕೆ ಬರೋಲ್ಲ ತಾನೇ. ನನ್ನ ಕಷ್ಟ ನಾನೇನೋ ಅನುಭವಿಸ್ಕೋತೀನಿ. ಹೋಗಿ, ಎಕ್ಸಾಮ್ಸ್ ಹತ್ರಕ್ಕಿದೆ. ನೀವ್ಯಾಕೆ ನನ್ನ ಬಗ್ಗೆ ಚಿಂತೆ ಮಾಡ್ತೀರಾ? ಹೋಗಿ ಓದ್ಕೊ ಹೋಗಿ. ನಾವು ಅದನ್ನೇ ಹೇಳೋಣ ಅಂತ ಬಂದ್ವಿ ಕಣೆ. ಆಗೋದೆಲ್ಲ ಆಗೋಯ್ತು, ಸರಿ ಹೋಗುತ್ತೆ ಎಲ್ಲನೂ. ಇದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ. ಓದ್ಕೊಳೆ, ಎಕ್ಸಾಮ್ ಹತ್ರಕ್ಕೆ ಬಂದಿದೆ. ನಮಗೂ ಬುದ್ಧಿ ಬಂದಿದೆ, ನಾವು ಹೋಗಿ ಓದ್ಕೋತೀವಿ ಕಣೆ. ಇನ್ಮೇಲೆ ಈ ಥರ ರೀಲ್ಸು, ಈ ವೀಡಿಯೋಸು ಇದೆಲ್ಲನ ಅಪ್ಲೋಡ್ ಮಾಡಲ್ಲ ಕಣೆ. ಇವಾಗ ಓದೋ ವಯಸ್ಸು, ಓದಬೇಕು ಮುಂದೆ. ಆಮೇಲೆ ಇದ್ದಿದ್ದೆ ಇದೆಲ್ಲ ಅಂತ ನಮಗೂ ಅರ್ಥ ಆಯಿತು ಕಣೆ. ಇನ್ಮೇಲೆ ನಾವು ಈ ಥರ ತಪ್ಪು ಮಾಡಲ್ಲ ಕಣೆ. ಓದ್ಕೋತೀವಿ ಕಣೆ, ಹೋಗಿ. ಹೌದು ಕಣೆ ದಿಯಾ, ನಿನ್ನಿಂದ ನಾವೂ ಒಳ್ಳೆಯವರಾದ್ವಿ. ಅದಕ್ಕೆ ಹೇಳ್ತಿದ್ರು ಎಲ್ಲರೂ ಒಳ್ಳೆಯವ್ರ ಫ್ರೆಂಡ್ಶಿಪ್ ಮಾಡಬೇಕಂತ. ಆದರೆ ನೀನು ನಮ್ಮಂಥವ್ರು ಸಹವಾಸ ಮಾಡಿ ಕೆಟ್ಟೆ. ಆದರೂ ನಿನ್ನಿಂದ ನಾವು ಬುದ್ಧಿ ಕಲ್ತ್ವಿ. ಸಾರಿ ಕಣೆ. ಸರಿ, ನಂದೇನೋ ಕಷ್ಟನ ಸುಖನ ನಾನು ಅನುಭವಿಸ್ಕೋತೀನಿ. ನೀವು ಹೊರಡಿ, ನನ್ನಿಂದ ನಿಮ್ಮ ಲೈಫ್ ಹಾಳಾಗೋದು ಬೇಡ. ಎಕ್ಸಾಮ್ಸ್ ಹತ್ರಕ್ಕೆ ಬಂದಿದೆ, ಹೋಗಿ ಓದ್ಕೊಳ್ಳಿ. ಹೋಗಿ, ಮತ್ತೆ ಫೇಲ್ ಆದರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಬೈತಾರೆ ನೋಡಿ. ಹೋಗಿ, ಎದ್ದೋಗಿ, ಹೋಗಿ ಓದ್ಕೊ ಹೋಗಿ. ನಾವೇನೋ ಓದ್ಕೋತೀವಿ, ನೀನು ಓದ್ಕೊಳೆ ಪ್ಲೀಸ್ ಕಣೆ. ಎಕ್ಸಾಮಿಗೆ ಬಾರೆ. ಸರಿ ಆಯ್ತು, ಹೊರಡಿ. ನಾನು ಯೋಚನೆ ಮಾಡ್ತೀನಿ, ನೀವು ಹೋಗಿ ಓದ್ಕೊ ಹೋಗಿ. ನನ್ನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಸರಿ ಕಣೆ, ಆಯಿತು ಕಣೆ. ಓಕೆ, ಬರ್ತೀವಿ. ಬಾಯ್. ಓದ್ಕೊ ಅಂತಾರೆ. ಇದೆಲ್ಲ ಕ್ಲಿಯರ್ ಆಗ್ದಲ್ಲ ಹೆಂಗೆ ಓದ್ಕೊಳ್ಳೋಣ? ಬುಕ್ ಹಿಡ್ಕೊಂಡ್ರೆ ಅದೇ ಮನಸ್ಸಿಗೆ ಬರುತ್ತೆ. ಅವ್ನು ಎಡಿಟ್ ಮಾಡಿರೋ ಫೋಟೋಸೇ ನನ್ನ ಕಣ್ಮುಂದೆ ಬರ್ತವೆ. ಅಯ್ಯೋ ದೇವ್ರೆ, ಇವ್ನು ಇನ್ನೂ ಯಾವಾಗ ಹಿಡಿತಾರೋ, ಯಾವಾಗ ಇವನ್ನ ಇದೆಲ್ಲ ಡಿಲೀಟ್ ಮಾಡಿಸ್ತಾರೋ ಅಂತ. ಇಲ್ಲಾಂದರೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಎಲ್ಲಾದರೂ ವೈರಲ್ ಆಗಿಬಿಟ್ರೆ ಏನು ನನ್ನ ಕತೆ ಅಂತ ಯಾವಾಗೂ ಬುಕ್ ಹಿಡ್ಕೊಂಡ್ರೆ ಅದೇ ತಲೆಯಲ್ಲಿ ಬರುತ್ತೆ. ಓದ್ಕೊ ಅಂದ್ರೆ ನಾನು ಏನು ಓದ್ಕೊಳ್ಳಿ?